ನಮಸ್ಕಾರ. ತಿರುಮಲ ಸಿದ್ಧರ ಪೀಠಂ, ಕೊಯಂಬತ್ತೂರು. ಇದರ ಶಿವಯೋಗಿ ಶಿವರಾಜನವರ ವಿದ್ಯಾರ್ಥಿ ನಾನು. 1 ವರ್ಷದಿಂದ ಶಿವಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ. ಹಾಗಾಗಿ ಶಿವಯೋಗದಲ್ಲಿ ನಾವು ಶೈವ ಸಿದ್ಧಾಂತದ 2 ಭಾಗಗಳನ್ನು ಹಿಂದೆ ನೋಡಿದ್ದೇವೆ. ಹಾಗೆ ನಿನ್ನೆ ನಟರಾಜ ತತ್ವ, ಅದೇ ರೀತಿಯಲ್ಲಿ ದಶಕಾರ್ಯವನ್ನು ನೋಡಿದ್ದೇವೆ. ಇವತ್ತು ನಾವು ಪಶುಪತಿ ಪಾಶ ಇದನ್ನು ನೋಡುವ. ಪಶುಪತಿ ಪಾಶ ಅಂತ ಹೇಳುವಂಥದ್ದು ಜೀವದ ಸ್ಥಿತಿ. ಪಶು ಅಂತ ಹೇಳುವಂಥದ್ದು ಜೀವದ ಸ್ಥಿತಿ. ಪತಿ ಯಾರು? ಪತಿ ಭಗವಂತ ಶಿವ. ಪಾಶ ಯಾವುದು? ಪಾಶ ಅಂತ ಹೇಳಿದ್ರೆ ನಾವು ಸಿಕ್ಕಾಕಿಕೊಂಡಿರುವಂಥದ್ದು, ಪಾಶದಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ಈಗ ಒಂದು ವ್ಯತ್ಯಾಸ ಇರುವಂಥದ್ದು, ಈಗ ನಮ್ಮ ಶೈವ ಸಿದ್ಧಾಂತದ ಪ್ರಕಾರ ಸಹಜತೆ, ಎಲ್ಲವೂ ಸಹಜತೆ, ಏನು ಸಿಕ್ಕಾಕೊಳ್ಳಿಕ್ಕಿಲ್ಲ. ಆದ್ರೆ ಇಲ್ಲಿ ಮ್ಯಾನ್ ಮ್ಯಾಟರ್ ಗಾಡ್ ಅಂತ ಇದೆ. ಮ್ಯಾನೇ ಗಾಡ್ ಆಗಿ ಬದಲಾಗುವಂಥದ್ದು. ಇದು ಆಗಬೇಕಿದ್ರೆ, ಬದಲಾಗಬೇಕಿದ್ರೆ ಅವನು ಸ್ವಯಂ ಪ್ರಕಾಶಿತನಾಗಬೇಕು. ಸ್ವಯಂ ಪ್ರಕಾಶಿತನಾಗಬೇಕಿದ್ರೆ ಮನುಷ್ಯ ಸ್ವಾಭಾವಿಕವಾಗಿ ಯಾವ ಚಿಂತನೆಯಲ್ಲಿರುವುದು? ಪುರುಷ ಚಿಂತನೆಯಲ್ಲಿರುವುದು ಮನುಷ್ಯ. ಆ ಪುರುಷ ಚಿಂತನೆಯನ್ನು ಬದಲಾಯಿಸಿ ದೈವ ಚಿಂತನೆಯನ್ನು ಮಾಡಬೇಕು. ಮಾನವ ಲೌಕಿಕ ಜೀವನದಲ್ಲಿ ಸಿಕ್ಕಾಕೊಳ್ಳುವಂಥದ್ದು ಈಗ ವೇದಾಂತದಲ್ಲಿ ಹೇಳುವಂತಹ ಮಾಯೆ, ಇಲ್ಯೂಷನ್ ಅಂತ ಕರೀತೇವೆ, ಎಲ್ಲವೂ ಮಾಯೆ ಅಂತ. ಆದ್ರೆ ಅಲ್ಲಿ ಹಾಗಲ್ಲ. ಅದು ಜೀವದ ಒಂದು ಸಹಜ ಕ್ರಿಯೆ. ಜೀವವೇ ಶಿವನ ಪತಿ ಆಗುವುದು. ಪತಿ ಆಗಬೇಕಿದ್ರೆ ಏನಾಗಬೇಕಿದ್ರೆ ಆಣವ ಕರ್ಮ ನಾವು ಸಿಕ್ಕಾಕೊಂಡಿದ್ದೇವೆ. ಅಹಂಕಾರಯುತವಾದಂತಹ ಕರ್ಮದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಅದು ಬದಲಾಗಬೇಕು. ಇನ್ಫಿನಿಟಿಗೆ ಹೋಗ್ಬೇಕು. ಇನ್ಫಿನಿಟಿ ಅಂದ್ರೆ ಈಗ ವೇದಾಂತದಲ್ಲಿ ಇಲ್ಲದಿದ್ದದ್ದನ್ನು ಉಂಟು ಅಂತ ಹೇಳುದು. ಆದ್ರೆ ಇಲ್ಲಿ ಹಾಗಲ್ಲ. ಇಲ್ಲಿ ಏನು ನಾಶ ಆಗ್ಲಿಕ್ಕಿಲ್ಲ, ಡಿಸೊಲ್ಯೂಷನ್ ಆಗ್ಲಿಕ್ಕಿಲ್ಲ. ಇಲ್ಲಿ ನಾಶ ಆಗ್ಲಿಕ್ಕಿಲ್ಲ, ಅದರ ಬದಲಾಗಿ ಡಿಸೊಲ್ಯೂಷನ್ ಆಗುವಂಥದ್ದು. ರಿಯಾಲಿಟಿಗೆ ಹೋಗುವಂಥದ್ದು, ಕಾಸಲ್ ಸ್ಟೇಟಿಗೆ ಬರುವಂಥದ್ದು. ಅದೇ ಕಾಸಲ್ ಬಾಡಿಯಾಗಿ ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಹೇಳ್ತೇವೆ. ಈ ಸ್ವಪ್ನ ಸ್ಥಿತಿಯಲ್ಲಿರುವುದಲ್ಲ. ಲೌಕಿಕವಾಗಿ ಉದಾಹರಣೆಗೆ ಈಗ ಜೈನಿಸಂ ಮತ್ತು ಬೌದ್ಧಿಸಂ, ಅಲ್ಲಿ ಏನು ಅಂತ ಕೇಳಿದ್ರೆ ಅದು ಲೌಕಿಕವಾಗಿರುವಂತ ಚಿಂತನೆಗಳು ಮಾತ್ರ. ಅದು ಇದನ್ನು ಈಗ ಉದಾಹರಣೆಗೆ ಹೇಗೆ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಉಪ್ಪು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಾಗಿ ಆ ಚಿಂತನೆ ಬೇರೆ, ಈ ಚಿಂತನೆ ಬೇರೆ. ಹಾಗಾಗಿ ಉಪ್ಪು ಸಮುದ್ರಕ್ಕೆ ಹಾಕಿದ ಹಾಗೆ ಆಯ್ತು. ಈ ಒಟ್ಟು ಶಿವ ಸಿದ್ಧಾಂತದಲ್ಲಿ ನಾವು ಕಾಣ್ಲಿಕ್ಕೆ ಇಲ್ಲ. ಬೌದ್ಧಿಸಂ, ಜೈನಿಸಂ ಕಾಣ್ಲಿಕ್ಕೆ ಇಲ್ಲ. ಅದು ಇಲ್ಲದೆ ಆಗಿ ಹೋಯ್ತು. ಅದೇ ನಾವು ಜ್ಞಾನ ಅವತಾರ ಅಂತ ಹೇಳ್ತೇವೆ. ಬುದ್ಧನ ಅವತಾರ, ಬುದ್ಧ ನಾರಾಯಣ ಅವತಾರ ಅಂತ ಹೇಳ್ತೇವೆ. ಇದು ಏನಾಗುವುದು ಅಂತ ಹೇಳಿದ್ರೆ, ಜೀವ ಪತಿ ಆಗಬೇಕು. ಪತಿ ಆಗಬೇಕಿದ್ರೆ ಅವನ ಆತ್ಮತತ್ವ ಪ್ರಕಟ ಆಗಬೇಕು. ಆತ್ಮತತ್ವ ಪ್ರಕಟ ಆಗುವುದು ಹೇಗೆ ಅಂತ ಹಿಂದೆ ನಿನ್ನ ದಶಕಾರ್ಯದಲ್ಲಿ ನಾವು ಹೇಳಿದ್ದೇವೆ. 24 ಆತ್ಮತತ್ವ, ವಿದ್ಯಾತತ್ವ. ಪುರುಷ ಮಹಾಪುರುಷನಾಗ್ತಾನೆ. ಪುರುಷ ಮಹಾಪುರುಷ ಆಗುವುದು ಯಾವಾಗ ಅಂತ ಹೇಳಿದ್ರೆ ಆ 36 ತತ್ವಗಳನ್ನು ಕ್ರಾಸ್ ಆಗುವಾಗ. ಹಾಗೆ ಮಾಣಿಕ್ಯವಾಸರು ಕೂಡ ಈ ಸಿದ್ಧಾಂತವನ್ನು ಹೇಳಿದ್ದಾನೆ. ಈಗ ಪುರುಷ ಮಹಾಪುರುಷನಾಗ್ತಾನೆ. ಜ್ಯೋತಿ ಲಿಂಗ ರೂಪದಲ್ಲಿ ಹೋಗಿ ಜ್ಯೋತಿ ರೂಪದಲ್ಲಿ ಆಗ್ತಾನೆ. ಹಾಗಾಗಿ ತಿರುಮೂಲಾರ್ ಇದರ ಹಂತವನ್ನು 1, 2, 3 ಮತ್ತು ಕೊನೆಗೆ ಮೋಕ್ಷದ ಹಂತವನ್ನು ಅವನು ಹೇಳಿದ್ದಾನೆ. ಹಾಗಾಗಿ ಈ ಶೈವ ಸಿದ್ಧಾಂತದಲ್ಲಿ, ಶಿವಾಗಮದಲ್ಲಿ ಯಾವಾಗಲೂ ಕೂಡ ಚಕ್ರದಂತೆ ತಿರುಗುವುದು, ಚಕ್ರದ ಹಾಗೆ ತಿರುಗುವುದು. ಕತ್ತಲು ಕವಿಯುವುದು. ಚಕ್ರದಂತೆ ತಿರುಗಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲವೂ ಮೇಲಕ್ಕೆ ಹೋಗಿ ಆತ್ಮತತ್ವ ಪ್ರಕಟ ಆಗ್ತದೆ. ಆ ಆತ್ಮತತ್ವ ಪ್ರಕಟ ಆದಾಗ ಅವನು ಪುರುಷ ಆಗ್ತಾನೆ. ಪುರುಷ ಮಾತ್ರ ಅಲ್ಲ, ಎಲ್ಲೂ ಸಿಕ್ಕಾಕೊಳ್ಳುವುದೇ ಇಲ್ಲ. ಅಂತಹ ಪುರುಷ ಸಿಕ್ಕಾಕೊಳ್ಳುವುದಿಲ್ಲ. ಆದರೆ ಪ್ರಳಯ ಕಾಲ, ಅಲ್ಲಿ ಪ್ರಳಯ ಇಲ್ಲ.
ಆದ್ದರಿಂದ ಆತ್ಮ ಲೌಕಿಕದಲ್ಲಿದ್ದಾಗ ಮಾತ್ರ ಅವನು ಪಶು ಆಗ್ತಾನೆ. ಆ ಲೌಕಿಕವನ್ನು ಆಧ್ಯಾತ್ಮಿಕತೆ ತುತ್ತ ತುದಿಯಲ್ಲಿ ಶಿವನಾಗ್ತಾನೆ. ಇದುವೇ ಸೂಕ್ಷ್ಮವಾಗಿ ನಾನೀಗ ಈ ಸಿದ್ಧಾಂತದ ಪಶು ಮತ್ತು ಪಾಶವನ್ನು ಹೇಳಿದ್ದೇನೆ. ಯಾರಿಗಾದರೂ ನನಗೆ ಆಸಕ್ತಿ ಉಂಟು ಅಂತಾದರೆ ನಮ್ಮ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿರುವಂತಹ ಫೋನ್ ನಂಬರವನ್ನು ವಿಚಾರಿಸಿ ಈ ಶೈವ ಸಿದ್ಧಾಂತವನ್ನು ಅನುಭವಕ್ಕೆ ಪಡ್ಕೊಳ್ಳಿ. ನಮಸ್ಕಾರ.